ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ನೈ ಪಾಯಸಂ ಬೈ ಕಮಲಾ ದಾಸ್ ಈ ಒಂದು ಸ್ಟೋರಿಯ ಕನ್ನಡದ ಸಾರಾಂಶವನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಕಮಲಾ ದಾಸ್ ಇವರು ಕೇರಳದ ಒಬ್ಬ ಪ್ರಸಿದ್ಧರಾದಂತಹ ಬರಹಗಾರರಾಗಿದ್ದಾರೆ. ಅವರು ಈ ನೈ ಪಾಯಸಂ ಈ ಒಂದು ಕಥೆಯನ್ನು ಮಲಯಾಳಂನಲ್ಲಿ 1991ರಲ್ಲಿ ಪ್ರಕಟ ಮಾಡಿರ್ತಾರೆ. ನಂತರ ಇದು ಸ್ವೀಟ್ ಮಿಲ್ಕ್ ಹೆಸರಿನಲ್ಲಿ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಲಾಗಿರುತ್ತೆ. ಈ ನೈ ಪಾಯಸಂ ಅಥವಾ ಸ್ವೀಟ್ ಮಿಲ್ಕ್ ಕಥೆಯಲ್ಲಿ ಒಬ್ಬ ಮಹಿಳೆ ತನ್ನ ಬಡತನದಲ್ಲಿ ಹಾಗೂ ತನ್ನ ಗಂಡನ ಮರಣದ ನಂತರವೂ ಸಹ ಆ ತಾಯಿ ತನ್ನ ಮಕ್ಕಳ ಮೇಲಿರ್ತಕ್ಕಂತಹ ಪ್ರೀತಿ ಮತ್ತು ತ್ಯಾಗವನ್ನು ವಿವರಿಸುವಂತಹ ಕಥೆಯಾಗಿರುತ್ತೆ ಈ ಒಂದು ನೈ ಪಾಯಸಂ. ಬನ್ನಿ ಈ ಕಥೆಯನ್ನು ಈಗ ಡಿಸ್ಕಸ್ ಮಾಡ್ತಾ ಸಾಗೋಣ. ಈ ಕಥೆಯ ಒಬ್ಬ ಪ್ರೊಟಗ್ಯಾನಿಸ್ಟ್ ನಾಯಕಿ ಅಂದಾಗ ತಾಯಿ ಮಾಧವಿ. ಈ ಒಂದು ಕಥೆಯು ಒಂದು ಸಣ್ಣ ಹಳ್ಳಿಯಲ್ಲಿ ಪ್ರಾರಂಭ ಆಗುತ್ತೆ. ಅಲ್ಲಿ ಒಂದು ತುಂಬ ಬಡ ಕುಟುಂಬವು ಗುಡಿಸಿನಲ್ಲಿ ವಾಸ ಮಾಡ್ತಾ ಇರುತ್ತೆ. ಆ ತಾಯಿ ಹೆಸರು ಮಾಧವಿ. ತನಗೆ 4 ಮಕ್ಕಳನ್ನು ಹೊಂದಿರ್ತಾಳೆ. 2 ಗಂಡು ಮಕ್ಕಳು ಮತ್ತು 2 ಹೆಣ್ಣು ಮಕ್ಕಳು. ಹಿರಿಯ ಮಗ ರವಿ, ಆತ ಹತ್ತಿರದ ಪಟ್ಟಣದಲ್ಲಿ ಒಬ್ಬ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಪ್ರತಿ ತಿಂಗಳು ತನ್ನ ತಾಯಿಗೆ ಸ್ವಲ್ಪ ಹಣವನ್ನು ಕಳಿಸ್ತಾ ಇರ್ತಾನೆ. 2ನೇ ಮಗ ರಾಜನ್, ಈತ ಕಾಲೇಜಿನಲ್ಲಿ ಓದ್ತಾ ಇದ್ದಾನೆ. ಈತ ಇಂಜಿನಿಯರಿಂಗ್ ಆಗುವಂತಹ ಒಂದು ಕನಸನ್ನು ಕಾಣ್ತಾ ಇರ್ತಾನೆ. ಹಿರಿಯ ಮಗಳು ರಾಧಾ, ಈಕೆ ಒಬ್ಬ ಶ್ರೀಮಂತ ವ್ಯಕ್ತಿಯನ್ನು ಮದುವೆಯಾಗಿರ್ತಾಳೆ. ದೊಡ್ಡ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾಳೆ. ಇನ್ನು ಕಿರಿಯ ಮಗಳು ರಾಣಿ ಇನ್ನೂ ಶಾಲೆಯಲ್ಲಿ ಓದ್ತಾ ಇದ್ದಾಳೆ ಮತ್ತು ಪುಸ್ತಕಗಳನ್ನು ಓದಲು ತುಂಬ ಇಷ್ಟಪಡ್ತಾಳೆ. ಒಂದು ದಿನ ಮಾಧವಿ ತಾಯಿಗೆ ತನ್ನ ಹಿರಿಯ ಮಗ ರವಿಯಿಂದ ಒಂದು ಪತ್ರ ಬರುತ್ತೆ. ಅದರಲ್ಲಿ ತನಗೆ ಪ್ರಮೋಷನ್ ಬಂದಿದ್ದು ಸಂಬಳ ಹೆಚ್ಚಾಗಿದೆ ಅಂತ ತಿಳಿಸಿರ್ತಾನೆ. ಮತ್ತೆ ಆ ರವಿ ಆ ತಾಯಿಗಾಗಿ ಸ್ವಲ್ಪ ಎಕ್ಸ್ಟ್ರಾ ಒಂದು ದುಡ್ಡನ್ನು ಕಳಿಸಿರ್ತಾನೆ. ಮತ್ತೆ ಅದರಲ್ಲಿ ರಾಣಿ ತನ್ನ ತಂಗಿ ರಾಣಿಗಾಗಿ ಹೊಸ ಬಟ್ಟೆಗಳನ್ನು ಖರೀದಿಸಲು ಹೇಳಿರ್ತಾನೆ. ಈ ವಿಷಯ ತಾಯಿ ಮಾಧವಿಗೆ ತುಂಬ ಸಂತೋಷವನ್ನು ಕೊಡುತ್ತೆ. ಮತ್ತು ತನ್ನ ಮಕ್ಕಳಿಗಾಗಿ ಅನ್ನ ಮತ್ತು ಬೆಲ್ಲ ಮತ್ತು ತುಪ್ಪದಿಂದ ಒಂದು ನೈ ಪಾಯಸಂ ಮಾಡಬೇಕಂತ ನಿರ್ಧಾರ ಮಾಡ್ತಾಳೆ. ತಾಯಿ ಮಾರುಕಟ್ಟೆಗೆ ಹೋಗಿ ಹಣ್ಣುಗಳು ಮತ್ತು ಹೂಗಳು ಜೊತೆಗೆ ಪದಾರ್ಥಗಳನ್ನೆಲ್ಲ ಖರೀದಿ ಮಾಡ್ತಾಳೆ. ಮತ್ತು ಅವಳು ತನಗಾಗಿ ಹೊಸ ಸೀರೆ ಮತ್ತು ರಾಣಿಗಾಗಿ ಫ್ರಾಕನ್ನು ಕೂಡ ಖರೀದಿ ಮಾಡ್ತಾಳೆ. ಅವಳು ಮನೆಗೆ ಹಿಂತಿರುಗಿ ಆ ನೈ ಪಾಯಸಂ ಸ್ವೀಟ್ ಮಿಲ್ಕ್ ಒಂದು ತುಪ್ಪದ ಪಾಯಸವನ್ನು ತಯಾರಿಸಲು ಪ್ರಾರಂಭ ಮಾಡ್ತಾಳೆ. ಅವಳು ಗುಡಿಸಲನ್ನು ಸ್ವಚ್ಛಗೊಳಿಸಿ ಹೂಗಳಿಂದ ಆ ಒಂದು ಅಲಂಕಾರ ಮಾಡ್ತಾಳೆ. ತನ್ನ ಮಕ್ಕಳು ಮನೆಗೆ ಬಂದು ಆ ಒಂದು ತುಪ್ಪದ ಪಾಯಸ ನೈ ಪಾಯಸವನ್ನು ಕುಡಿಯಲಿ ಅಂತ ಕಾತರದಿಂದ ಕಾಯ್ತಾಳೆ. ತನ್ನ ಹೊಸ ಬಟ್ಟೆಗಳು ಮತ್ತು ಆ ರುಚಿಕರವಾಗಿರ್ತಕ್ಕಂಥ ನೈ ಪಾಯಸವನ್ನು ನೋಡಿ ಮಕ್ಕಳು ತುಂಬ ಸಂತೋಷ ಪಡ್ತಾಳೆ ಅಂತ ಆಕೆ ತುಂಬ ಊಹೆ ಮಾಡಿರ್ತಾಳೆ. ಆದರೆ ಅವಳು ಮಾಡಿದಂತೆ ಏನೂ ನಡೆಯೋದಿಲ್ಲ. ರಾಜನ್ ಮೊದಲು ಮನೆಗೆ ಬಂದು ತಾನು ಪರೀಕ್ಷೆಗಳಲ್ಲಿ ಅನುತ್ತೀರ್ಣನಾಗಿದ್ದೇನೆ, ಅಂದರೆ ಆ ಬರೆದಿರ್ತಕ್ಕಂಥ ಪರೀಕ್ಷೆಗಳಲ್ಲಿ ನಾನು ಫೇಲ್ ಆಗಿದ್ದೇನೆ ಅಂತ ಹೇಳ್ತಾನೆ. ಮತ್ತು ತನ್ನ ಒಂದು ಸ್ಟಡೀಸ್ಗಾಗಿ ಸಾಕಷ್ಟು ಹಣ ಕಳಿಸಿಲ್ಲ ಅಂತ ತಾಯಿ ಮೇಲೆ ಒಂದು ರೀತಿ ಆರೋಪವನ್ನು ಮಾಡ್ತಾನೆ. ಮತ್ತು ಅಲ್ಲಿ ಮಾಡಿರ್ತಕ್ಕಂಥ ಸ್ವೀಟ್ ಮಿಲ್ಕ್ ನೈ ಪಾಯಸಂ ಮೇಲೆ ಹಣ ವ್ಯರ್ಥ ಮಾಡಿದ್ದಾಳೆ ಅಂತ ಆತ ಆರೋಪ ಮಾಡ್ತಾನೆ. ಅವನು ತನ್ನ ತಾಯಿಯ ಹೊಸ ಸೀರೆಯನ್ನು ನೋಡ್ಬಿಟ್ಟು ಅಪಹಾಸ್ಯ ಮಾಡ್ತಾನೆ. ಅವಳು ಜೋಕರ್ನಂತೆ ಕಾಣ್ತಾಳೆ ಅಂತ ಹೇಳ್ತಾನೆ. ಅವನು ಆ ಮಾಡಿರ್ತಕ್ಕಂಥ ಆ ಒಂದು ತುಪ್ಪದ ಪಾಯಸವನ್ನು ಕುಡಿಯೋದಿಲ್ಲ. ಆತ ಕೋಪದಿಂದ ಗುಡಿಸಲಿನಿಂದ ಹೊರಟು ಹೋಗ್ತಾನೆ. ತಾನು ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದೇನೆ ಅಂತ ಬಂದವನೇ ತಾಯಿ ಆ ಹೊಸ ಸೀರೆಯನ್ನು ನೋಡಿ ನೀನು ಜೋಕರ್ನಂತೆ ಕಾಣ್ತಾ ಇದೆಯಾ ಅಂತ ಅಪಹಾಸ್ಯ ಮಾಡ್ತಾನೆ. ನನಗೆ ಸ್ಟಡೀಸ್ಗೆ ನನ್ನ ಬುಕ್ಸ್ಗೆ ಸರಿಯಾಗಿ ದುಡ್ಡು ಕೊಟ್ಟಿಲ್ಲ, ನೀನು ಸೀರೆ ಕೊಂಡಿದ್ದೀಯಾ ಅಂತ ಆಕೆಯನ್ನು ಬೈತಾನೆ. ಮತ್ತು ಆ ಪಾಯಸವನ್ನು ಕುಡಿಯದೆ ಕೋಪದಿಂದ ಗುಡಿಸಲಿನಿಂದ ಹೊರಗಡೆ ಹೊರಟೋಗ್ತಾನೆ. ನಂತರ ರಾಧಾ ತನ್ನ ಗಂಡ ಮತ್ತು ಮಗನೊಂದಿಗೆ ಮನೆಗೆ ಬರ್ತಾಳೆ. ಅವಳು ಗುಡಿಸಲನ್ನು ನೋಡಿದ ತಕ್ಷಣ ತಿರಸ್ಕಾರದಿಂದ ನೋಡ್ತಾಳೆ. ಆ ಕೊಳಕು ಮತ್ತು ವಾಸನೆಯ ಬಗ್ಗೆ ಆಕೆ ದೂರ್ತಾಳೆ. ಇದೇನಿದು ಈ ಗುಡಿಸಲು, ಈ ವಾಸನೆ ಛೇ ಅಂತ ಮಾಡ್ತಾಳೆ. ಅವಳು ಆ ಮಾಡಿರ್ತಕ್ಕಂಥ ನೈ ಪಾಯಸಂ ಮಾಡಿದ್ದಕ್ಕಾಗಿ ತನ್ನ ತಾಯಿಯನ್ನು ಗದರಿಸಿ ಮತ್ತು ಈ ಒಂದು ನೈ ಪಾಯಸವನ್ನು ಕುಡಿದ್ರೆ ನಮಗೆ ಆರೋಗ್ಯ ಕೆಡುತ್ತೆ, ಮೈಯಲ್ಲಿ ಕೊಬ್ಬನ್ನು ಹೆಚ್ಚಿಸುತ್ತೆ ಅಂತ ಹೇಳ್ತಾಳೆ. ಅವಳು ನಗರದಿಂದ ತನ್ನ ತಾಯಿಗಾಗಿ ಮತ್ತು ತಂಗಿಗಾಗಿ ಕೆಲವು ಕೇಕ್ ಮತ್ತು ಬಿಸ್ಕೆಟ್ಗಳನ್ನು ತಂದಿರ್ತಾಳೆ. ಮತ್ತು ಅವಳು ತನ್ನ ದುಬಾರಿ ಬಟ್ಟೆಗಳು ಮತ್ತು ಆಭರಣಗಳನ್ನು ಮೈ ಮೇಲೆ ಹಾಕ್ಕೊಂಡು ಪ್ರದರ್ಶನೆ ಮಾಡ್ತಾ ಇರ್ತಾಳೆ. ತನ್ನ ತಾಯಿಯ ಹೊಸ ಸೀರೆಯನ್ನು ನೋಡಿ ಗೇಲಿ ಮಾಡ್ತಾಳೆ. ಮತ್ತು
ಆ ತಾಯಿ ಮಾಡಿರ್ತಕ್ಕಂತಹ ತುಪ್ಪದ ಪಾಯಸ ನೇಯಿ ಪಾಯಸವನ್ನು ಕುಡಿಯದೆ ಗುಡಿಸಲಿನಿಂದ ಹೊರಟೋಗ್ತಾಳೆ. ಇನ್ನು ಕೊನೆಯದಾಗಿ ರಾಣಿ ಶಾಲೆಯಿಂದ ಮನೆಗೆ ಬರ್ತಾಳೆ. ಅವಳು ಮಾತ್ರ ತನ್ನ ತಾಯಿಯ ಪ್ರಯತ್ನಗಳನ್ನು, ತನ್ನ ತಾಯಿ ಮಾಡಿರೋದನ್ನ ನೋಡಿ ತುಂಬ ಮೆಚ್ಚುತ್ತಾಳೆ. ಮತ್ತು ಆ ತಾಯಿ ಮಾಡಿರ್ತಕ್ಕಂತಹ ತುಪ್ಪದ ಪಾಯಸ ನೇಯಿ ಪಾಯಸವನ್ನು ಹೊಗಳ್ತಾಳೆ. ಅವಳು ತನ್ನ ಹೊಸ ಪ್ರಾಕನ್ನು ಇಷ್ಟಪಟ್ಟು ತನ್ನ ತಾಯಿಯನ್ನು ಅಪ್ಪಿಕೊಳ್ತಾಳೆ. ಅವಳು ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿರುವುದಾಗಿ ಮತ್ತು ತಾನು ಒಬ್ಬ ಟೀಚರ್ ಆಗಬೇಕು ಅಂದ್ಕೊಂಡಿರ್ತಕ್ಕಂಥ ತನ್ನ ಆಸೆಯನ್ನು ತಾಯಿಗೆ ಹೇಳ್ತಾಳೆ. ಅವಳು ತನ್ನ ತಾಯಿಯೊಂದಿಗೆ ಕುಳಿತು ಆ ನೇಯಿ ಪಾಯಸವನ್ನು ತಿನ್ನಬೇಕು ಅಂತ ಕೇಳ್ತಾಳೆ. ಮಾಧವಿ ಒಂದು ಕ್ಷಣ ಸಂತೋಷ ಪಡ್ತಾಳೆ. ಆದರೆ ನಂತರ ಆ ನೆಲದ ಮೇಲೆ ಆ ಮಾಧವಿ ಕುಸಿದು ಬೀಳ್ತಾಳೆ. ಅವಳಿಗೆ ದೀರ್ಘಕಾಲದಿಂದ ಒಂದು ಕಾಯಿಲೆ ಇರುತ್ತೆ. ಆಕೆ ಕ್ಷಯರೋಗದಿಂದ ಬಳಲ್ತಾ ಇರ್ತಾಳೆ ಮತ್ತು ತನ್ನ ಬಗ್ಗೆ ಸರಿಯಾಗಿ ಸಹ ಆಕೆ ಕಾಳಜಿ ವಹಿಸಿರೋದಿಲ್ಲ. ತನಗೆ ಕಾಯಿಲೆ ಇದೆ, ಕ್ಷಯರೋಗ ಇದೆ ಅನ್ನೋದನ್ನು ಆಕೆ ಎಂದಿಗೂ ಸಹ ಅದರ ಬಗ್ಗೆ ಒಂದು ಕೇರನ್ನೇ ಮಾಡಿರೋದಿಲ್ಲ. ಅವಳು ತನ್ನ ಮಕ್ಕಳಿಗಾಗಿ ತನ್ನೆಲ್ಲ ಸರ್ವಸ್ವವನ್ನು ಅರ್ಪಿಸಿರ್ತಾಳೆ. ಅವಳು ತನ್ನ ಮಕ್ಕಳಿಗಾಗಿ ಆ ಒಂದು ನೇಯಿ ಪಾಯಸಂ, ಆ ಸ್ವೀಟ್ ಮಿಲ್ಕ್, ಆ ತುಪ್ಪದ ಪಾಯಸವನ್ನು ತಯಾರಿಸಲು ತನ್ನೆಲ್ಲ ಶಕ್ತಿಯನ್ನು ಖರ್ಚು ಮಾಡಿರ್ತಾಳೆ. ಆದರೆ ಅವರಲ್ಲಿ ಯಾರೂ ಅದನ್ನು ಗೌರವಿಸಿರೋದಿಲ್ಲ ಮತ್ತು ಅವಳ ಪ್ರೀತಿಯನ್ನು, ಅವಳನ್ನು ಸಹ ಯಾರೂ ಸಹ ಪ್ರೀತಿಸಿರೋಲ್ಲ. ಆ ತಾಯಿ ಮಾಧವಿ ರಾಣಿಯ ತೋಳುಗಳಲ್ಲಿ ಅಲ್ಲೇ ಸಾಯ್ತಾಳೆ. ಯಾರೂ ಬಯಸದೆ ಬಂದ ಒಂದು ಮಡಿಕೆ ನೇಯಿ ಪಾಯಸವನ್ನು ಅವನು ಆ ತಾಯಿ ಮಾಧವಿ ಅಲ್ಲಿ ಬಿಟ್ಟು ತನ್ನ ಜೀವವನ್ನು ತೆತ್ತಿರ್ತಾಳೆ, ತಾನು ಸಾಯುತ್ತಾಳೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಕಮಲದಾಸರವರು ಬರೆದಿರ್ತಕ್ಕಂಥ ನೇಯಿ ಪಾಯಸಂನ ಕನ್ನಡದ ತುಂಬ ಸರಳವಾದಂತಹ ಸಂಕ್ಷಿಪ್ತವಾದಂತಹ ಸಾರಾಂಶ ಆಗಿರುತ್ತೆ. ಈ ಸಮರಿಯ PDF, ಇಂಗ್ಲೀಷ್ ಸಮರಿಯ PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಾನು PDF ಲಿಂಕ್ ನೀಡಿರ್ತೇನೆ. ನೀವು ಡೌನ್ಲೋಡ್ ಮಾಡಿ ಓದಬಹುದಾಗಿರುತ್ತೆ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಮತ್ತು ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಬರ್ತಕ್ಕಂಥ ಯಾವುದೇ ವಿಡಿಯೋಗಳನ್ನು ಮಿಸ್ ಮಾಡಿಕೊಳ್ಳದೆ ನೋಡಿ ಅಂತ ತಿಳಿಸುತ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿಲ್ ಮೀಟ್ ಅಗೇನ್ ಇನ್ ಅನದರ್ ವಿಡಿಯೋ.